ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಸೋಮನಹಳ್ಳಿ ಸುಜಾತತ್ಗೆ ಮನೆಯ ಮದುವೆ ಊಟಕ್ಕೆ ಹೋಗ್ತಾ ಇರೋ ವ್ಲಾಗನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಅವರ ಮನೆ ಕೂಡ ನೋಡ್ಕೊಂಡು ಬರೋಣ. ಹಳೆ ಕಾಲದ ಮನೆ ತುಂಬಾ ಚೆನ್ನಾಗಿದೆ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಹೋಗುವಾಗ ಇಲ್ಲಿ ಚಿದ್ಗನ್ ಹತ್ರ ಮಾತಾಡ್ತಾ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಜೊತೆಗೆ ಮಾತಾಡೋದಿಕ್ಕೆ. ಎಲ್ಲಿ ಹೋಗ್ತಿದ್ದೆ? ಎಲ್ಲಿ ಹೋಗ್ತಿದ್ದೆ? ಮದುವೆಗೆ ಬಟ್ಟೆ ಹಿಡ್ಕಮಗ ಎಲ್ಲರೂ ಬಿದ್ದೋದ್ರೆ ಹೇಳಿ. ಬೈಕಲ್ಲ, ಕಾರಲ್ಲಿ ಎಂತ ಮಾಡುತ್ತೆ? ಅಪ್ಪನ ಕಾರಲ್ಲಿ ಸ್ವಲ್ಪ ಹೊತ್ತಿ ಹಿಡ್ಕತ್ತಿ ನಿದ್ರೆ ಮಾಡ್ಬಿಡ್ತೀಯ? ಅಮ್ಮ ನೀ ಬೈಕಲ್ಲಿ ಹೋಗ್ತೀಯ ಅಪ್ಪನ ಹೊತ್ತಿಗೆ? ನಿನ್ನೆ ಮದುವೆ ಆಯಿತು. ಇವತ್ತು ಗಂಡಿನ ಮನೆಯಲ್ಲಿ ಊಟ ಇದೆ. ಸತ್ಯ ಗಣಪತಿ ಕತೆ ಎಲ್ಲ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೋಧಿಪ ಜನರ ಕೊಡೆದೇವ ನುಡಿನ ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ಎಲ್ಲ ದಿಶೆಗಳು ಕಾಪಾಡು. ನೀನೆ ಮಾಮೆಯ ಜ್ಞಾನಮಯನು, ನೀನೆ ಬ್ರಹ್ಮಾನಂದಮಯನು, ನೀನೆ ಸಚ್ಚಿದಾನಂದ ರೂಪನು, ಅದ್ವಿತೀಯನು ನೀನೆ ತೋರುವ ಬ್ರಹ್ಮರೂಪ ಜ್ಞಾನಮಯ ವಿಜ್ಞಾನಮಯನು. ನೀನೆ ನಿನ್ನೊಡೆ ಜಗೈಕ್ಯವಾಗುವುದು, ನೀನೆ ವಾಣಿಯ ನಾಲ್ಕು ರೂಪವಾದ ದೇವ. ಸ್ವಾಮಿಯೇ ಕಲ್ಪವೃಕ್ಷಗಳೆಲ್ಲ ನೀನೆ, ಕಾಲಾವಸ್ಥೆಯಲ್ಲವ ಮಹಾದೇವ. ಮೂಲ ಶಕ್ತಿಯ ಮೂರು ರೂಪನು, ಕಾಲ ಕಾಲಪುಯೋಗಿ ಜನರಿಂದ್ಯಾನಿಪನು ನೀನು. ಕಾಲರುದ್ರ ಬ್ರಹ್ಮ ವಿಷ್ಣು ಇಂದ್ರ ವಾಯು ನೀನು. ಸೂರ್ಯ ಚಂದ್ರಮ ಪೂರ್ವಸ್ವ ಬ್ರಹ್ಮ ಓಂಕಾರ. ಗಣೇಶನ ಮಂತ್ರ ರೂಪವು ಗಣಕನೆಂಬನೆಯ ಋಷಿಯು. ಗಣಪತಿಯ ಏಕದಂತನ ನಾಮಲೇನು ಶ್ರೀ ಗಣೇಶನಿ ನಮ್ಮ ಸರಿ. ಪುರುಷರ ಶಕ್ತಿಗೂ ಮೀರಿರುವ ಮಿಥ್ಯಗಳು ಧ್ಯಾನಿಗಳ ಯೋಗಿಗಳ ನಮಿಪೆ ಸಂಕಟ ನಮಿಪೆ ಸ್ವಾಮಿ ನಮಿಪೆ ಮರಪತಿಯ ಲಂಬೋದರನೇ ದೇವ. ನಮಿಪೆ ವಿನಾಶಕರನೇ ನಮಿಪೆ ಶ್ರೀ ಶಿವದೇಶನೆಂದು ಶರಣನುವೆ. ಶೀರ್ಷ ಮಂತ್ರವ ಅವಮಾನ ಈ ವಿಧರ ಬ್ರಹ್ಮ ಸಾಕ್ಷಾತ್ಕಾರ ಹೊಂದುವನು. ವಿಘ್ನಬಾಧೆಯ ಕಾರಣದ ಸರ್ವಸ್ವ
ಪಾಠ್ಯವಸ್ತು ಶಕ್ತಿನ ಅಂತರಟಿಸುವ ಗಣಪತಿಗೆ ಅಭಿಷೇಕ ಮಾಡಲು ರಾಜ್ಯದಿಂದಲೇ ತೋರಿಸಿದ ಬ್ರಾಹ್ಮಣರಿಗೆ ಯಥಾ ಇಷ್ಟದಿಂದಲೇ ತೋರಿಸಿದ ಸೂರ್ಯವರ್ಚಸ್ಸನ್ನು ಪಡೆಯುವನು ಶ್ರೀ ಮಹಾಗಣಪತಿಯ ಮಂತ್ರ ಶ್ರದ್ಧೆ ಭಕ್ತಿಗಳಿಂದ ಪಡಿಸಿದ ಸಮಸ್ತ ವಿಘ್ನಗಳಿಂದ ದೂರಿಪ ಶುದ್ಧವಾಗಿ ಪಾಪತಾಪಗಳೆಲ್ಲ ನಿತ್ಯ ಹೋರಾಡುವ ಹಿಂದೂ ಗಣಪತಿ ಅಂತರವಿರಲು ಮನ್ನಿಕುದು ಮತ್ತು ನೂರೆಂಟಾದ ಚರಣ ನಿರಂತರ ನಾನು ಇಲ್ಲಿಗೆ ಹೋಗೋಣ ಅಂತೇಳಿ ಕರೆದಾಗ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ನನಗೆ ಅಲ್ಲಿ ಯಾರೂ ಪರಿಚಯ ಇಲ್ಲ, ಬರಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಜನ ಪರಿಚಯ ಇದ್ದವರಿದ್ದರು. ಯಾಕೆಂದರೆ ಅವರೆಲ್ಲ ಗಾಯತ್ರಿ ಹಾಬೀಸ್ ವಿಡಿಯೋ ನೋಡೋರಾಗಿದ್ರಂತೆ. ಬಂದು ಚೆನ್ನಾಗಿ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು. ನಾವು ಹೋಗುವಾಗಲೇ ಲೇಟ್ ಆಗಿತ್ತು, ಊಟದ ಸಮಯ ಆಗಿತ್ತು. ಊಟಕ್ಕೆಲ್ಲ ಬಾಳೆ ಹಾಕಿದ್ದಾರೆ. ಹಾಗೆ ಇಲ್ಲಿ ಊಟಕ್ಕೆ ಬಂದಾಗ ಸುಷ್ಮಾ ಅವರ ಅಮ್ಮ ಕೂಡ ಸಿಕ್ಕಿದ್ರು, ಹಾಗೆ ಅವರ ಅಕ್ಕ ಕೂಡ ಸಿಕ್ಕಿದ್ರು. ಆಲ್ರೆಡಿ ಸುಷ್ಮಾ ಅವ್ರನ್ನ ನನ್ನ ವ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ ನಿಮಗೆ. ಅವರ ಅಮ್ಮ ಇವರು. ತುಂಬಾ ಖುಷಿ ಆಯಿತು ಅವ್ರ ಜೊತೆ ಎಲ್ಲ ಮಾತಾಡಿ. ಹಾಗೆ ನೋಡಿ ಇಲ್ಲಿ ಊಟಕ್ಕೆ ಎಷ್ಟೊಂದು ವೆರೈಟಿ ಇತ್ತು. ಅನ್ನ, ಕುಡಿಯೋ ಸಾರು, ಅನಂತರ ಪಲಾವ್, ಕೋಸುಂಬರಿ, ಚಕ್ಲಿ, ಪಂಚಕಜ್ಜಾಯನೂ ಇಟ್ಟಿದ್ರು ಇಲ್ಲಿ. ಹಾಗೆ ಪಲ್ಯಗಳು ಎಷ್ಟೊಂದು ವೆರೈಟಿ ಇತ್ತು, ತುಂಬ ಥರ ಇತ್ತು. ಕೇಸರಿ ಬಾತು, ನಂತರ ಅಕ್ಕಿ ರೊಟ್ಟಿ, ಎಣ್ಗಾಯಿ, ಒಂದ ಎರಡ ಸಿಕ್ಕಾಪಟ್ಟೆ ವೆರೈಟಿ ಇತ್ತು. ತುಂಬಾ ಚೆನ್ನಾಗಿತ್ತು ಮಾತ್ರ. ಎಲ್ಲವೂ ಕೂಡ ಟೇಸ್ಟಿಯಾಗಿತ್ತು. ಚೌತಿ ಹಬ್ಬದಲ್ಲಿ ತಿನ್ನುವಂಥ ಚಕ್ಲಿ ಕೂಡ ಇತ್ತು. ಹಾಗೆಯೇ ತುಂಬ ಖುಷಿಯಾಯಿತು. ಇವಾಗ ಮದುಮಕ್ಕಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಎಂತ ಈಗ ಊಟ ಮಾಡಿದೆ? ಬರೀ ಮಜ್ಜಿಗೆನಾ? ಆಗಲೇ ಸುಜಾತತ್ಗೆ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಅನ್ನಲ್ಲ, ಇವರೇ ಸುಜಾತತ್ಗೆ ಅತ್ತಿಗೆಯ ಅತ್ತಿಗೆ ಇವರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮದುಮಗನ ಅಮ್ಮ ಇವರು. ಹಾಗೆ ಅವ್ರ ಮನೇನ ಒಂದು ರೌಂಡ್ ನೋಡ್ಕೊಂಡು ಬರೋಣ ಹೇಗಿದೆ ಅಂತೇಳಿ. ಹಳೆ ಕಾಲದ ಮನೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮೊದಲು ಊಟ ಮುಗಿಸ್ಕೊಂಡು ಆಮೇಲೆ ಮನೆ ನೋಡ್ಕೊಂಡು ಬರೋಣ. ಇವಾಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಬಾಳೆ ಎಲೆ ಊಟ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಬಾಳೆ ಎಲ್ಲ ತೊಳ್ಕೊಂಡಿದ್ದಾಯಿತು, ಬಡಿಸ್ತಾ ಇದ್ದಾರೆ. ಹಾಗೆಯೇ ಎಲ್ಲರಿಗೂ ಕೂಡ ಇಲ್ಲಿ ರಿಟರ್ನ್ ಗಿಫ್ಟ್ ಟವೆಲ್ ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂಥದ್ದು. ನನಗೆ ಯಾರೊಬ್ಬರು ಕೇಳಿದರು ಕಮೆಂಟಲ್ಲಿ, ಗೃಹ ಪ್ರವೇಶಕ್ಕೆ ನೀವೇನು ಕೊಟ್ಟಿದ್ರಿ ಅಂತೇಳಿ. ನಾವು ಕೂಡ ಇದೇ ಥರ ಟವೆಲ್ಗಳನ್ನೇ ಕೊಟ್ಟಿದ್ವಿ. ನನ್ನ ಫ್ರೆಂಡ್ಸ್ ಬಂದವರೆಲ್ಲ ಅವಾಗ ಹೇಳ್ತಾ ಇದ್ರು, ಈ ಸೆಕೆಗಾಲಕ್ಕೆ ನೋಡು ತುಂಬ ಒಳ್ಳೆ ರಿಟರ್ನ್ ಗಿಫ್ಟ್ ಮಾತ್ರ ಅಂತೆಲ್ಲ ಹೇಳ್ತಾ ಇದ್ರು. ಇವಾಗ ಮನೆ ನೋಡ್ಕೊಂಡು ಬರೋಣ. ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ನಾನು ಮದುವೆ ಊಟಕ್ಕೆ ಬಂದಿದ್ದೀನಿ. ಇವ್ರ ಮನೆ ತುಂಬ ಚೆನ್ನಾಗಿದೆ, ಹಳೆ ಕಾಲದ ಮನೆ. ಒಂದು ರೌಂಡ್ ನೋಡ್ಕೊಂಡು ಬರೋಣ ಬನ್ನಿ. ನಾನಿವತ್ತು ಸೋಮನಹಳ್ಳಿಗೆ ಮದುವೆ ಊಟಕ್ಕೆ ಬಂದಿದ್ದೆ. ಅತ್ತಿಗೆ ಮನೆಗೆ. ಇಲ್ಲಿ ನೇತ್ರಾವತಿ ಅಕ್ಕನವರು ಸಿಕ್ಕಿದ್ರು, ಅವ್ರ ಜೊತೆಗೆ ಮಾತಾಡಿದೆ. ತುಂಬಾ ಖುಷಿ ಆಯಿತು. ಆಲ್ರೆಡಿ ನನ್ನ ಚಾನಲಲ್ಲಿ ನೀವು ಇವರು ಗಾರ್ಡನ್ ನೋಡಿರ್ತೀರಾ. ಸುಷ್ಮಾ ಅವರು ಕಳಿಸಿದಂಥ ಗಾರ್ಡನ್ ವಿಡಿಯೋ ಇವ್ರದ್ದೇ ಗಾರ್ಡನ್ ಆಗಿತ್ತು. ಅದು ತುಂಬ ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡ್ತಾರೆ ಇವರು.
ಹಾಗೆ ನನ್ನ ವ್ಲಾಗಲ್ಲೂ ಕೂಡ ನೇತ್ರಾವತಕ್ಕನವರ ಮನೆಯ ಗಾರ್ಡನ್ ಟೂರ್ ಮತ್ತು ಹೋಮ್ ಟೂರ್ ಎಲ್ಲ ನೋಡಿರ್ತೀರ. ನಾವು ಮಾತಾಡ್ತಾ ನ್ಯಾಚುರಲ್ ಆಗಿನೇ ವ್ಲಾಗ್ ಮಾಡಿದ್ನ ಶೇರ್ ಮಾಡಿದ್ದೆ ನಾನು ನಿಮ್ಮ ಜೊತೆಗೆ. ರಾತ್ರಿ ಲೈಟ್ ಹಾಕ್ದ ಮಸ್ತ್ ಇತ್ತನಲ್ಲ, ಚಂದ ಆಯ್ತು. ಇಲ್ಲಿ ಫುಲ್ ಲೈಟ್ ಆಗ್ತದೆ. ಒಂಥರ ಹಳ್ಳಿ ಬದಿ ಮದುವೆ ಚಲೋ ಆಗ್ತು. ಮನೇಲೇ ಮದುವೆ ಇದೆಲ್ಲ. ನನ್ನ ಅಜ್ಜನ ಮನೇಲಿ ನಾಳೆ ಮನೇಲೇ ಮದುವೆ. ಜಡ್ಡಿ ಗೆದ್ದೆ ಹೊನ್ನವರು. ಎಲ್ಲ ಬಿಸಿಲಿಗೆ ಗಿಡ ಎಲ್ಲ ಸ್ವಲ್ಪ ಬಾಡೋ ಶುರು ಆಯ್ತಕ್ಕ. ನೀರಿಗೆಲ್ಲ ಸಮಸ್ಯೆ ದೂರಿಲ್ಲ, ಇಲ್ಲ ತೋಟದ ಹಚ್ಚಿಗೆ ಹಂಗಾರೆ ಹೋಗಿ ಬಂದ್ಬಿಡುವ. ಹೌದೌದು. ನೀವು ಯಾರು ಗೊತ್ತಾಯಿಲ್ಲ? ನಿಮ್ಮ ಹೆಸರು? ಸವಿತಾ. ಟೀಚರ ಯಾವ ಸ್ಕೂಲಿಗೆ? ಇಲ್ಲೇ ಸಿದ್ದಾಪುರ. ಹೆಂಗ್ ಬರ್ತಾ ಇದ್ದು ಖುಷಿ ಆಗ್ತು. ಹಿಂಗೆಲ್ಲ ಮೀಟ್ ಮಾಡಿದಾಗ ರಾಶಿ ಖುಷಿ ಆಗ್ತು. ಮಾತ್ರ ನಾವು ಯೂಟ್ಯೂಬರಿಗೆ ಅದೇ ಅಲ್ದ ಸಿಗಿ ಸರಿ ಸಿಗಿ. ನಂಗೆ ಇಲ್ಲಿ ಯಾರು ಗುರ್ತಿಲ್ಲ ಬತ್ನಿಲ್ಲ ಹೇಳಿ ಇಲ್ಲಿ ಬಂದು ನೋಡ್ರಿ ಎಷ್ಟು ಜನ ಬಂದು ಮಾತಾಡ್ಸಿದ. ಒಂಥರ ರಾಶಿ ಖುಷಿ ಆಗ್ತು. ಅಂಗಳದಿಂದ ಒಳಗಡೆ ಹೋಗುವಂತ ಬಾಗಿಲು ಇದು. ಬಾಗಿಲು ತೋರಣ ಕೂಡ ತುಂಬಾನೇ ಚೆನ್ನಾಗಿದೆ. ಒಳಗೆ ಹೋಗ್ತಾ ಇದ್ದಂಗೆನೆ ಒಂದು ದೊಡ್ಡದಾದಂಥ ಹಾಲ್ ಇದೆ. ತುಂಬ ಜನ ಕೂತ್ಕೋಬಹುದು. ಹಾಗೆ ಈ ಕಂಬ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ದಪ್ಪದಾಗಿ. ಇವಾಗೆಲ್ಲ ಈ ಥರ ಮರದ ಕಂಬ ಎಲ್ಲ ನೋಡೋಕೆ ಸಿಗಲ್ಲ. ಹಾಗೆ ಬಾಗಿಲು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತೇಳಿ. ಈ ಥರ ಎಲ್ಲ ಇವಾಗ ಸಿಗೋದು ತುಂಬ ಅಪರೂಪ ಅಂತ ಹೇಳ್ಬೋದು. ಹಳೆಯ ಕಾಲದ ಮನೆಗಳಲ್ಲಿ ಮಾತ್ರ ನಮಗೆ ನೋಡೋದಕ್ಕೆ ಸಿಗತ್ತೆ. ಮೇಲೆಲ್ಲ ಫೋಟೋಗಳೆಲ್ಲ ಹಾಕಿದ್ದಾರೆ. ಬಾಗಿಲು ಕೆಳಗಡೆ ಕೂಡ ತುಂಬಾ ಚೆನ್ನಾಗಿದೆ. ಕೆಳಗಡೆ ಎಲ್ಲ ನೋಡಿ ಸುಂದರವಾದಂಥ ರಂಗೋಲಿಯನ್ನು ಹಾಕಿದ್ದಾರೆ. ನಂತರ ನೀರಿಟ್ಬಿಟ್ಟು ಅದರ ಮೇಲೆ ಹೂವನ್ನು ಇಟ್ಟಿದ್ದಾರೆ. ನಂತರ ಹಾಲ್ ಈ ಸೈಡು ಕೂಡ ತುಂಬ ದೊಡ್ಡದಾಗಿದೆ. ಮೇಲ್ಗಡೆ ನೋಡಿ ಅಲ್ಲೆಲ್ಲ ಡಬ್ಬಗಳೆಲ್ಲ ಇಡೋದಿಕ್ಕೆ ಅಂತೇಳಿ ಹಲಗೆ ಎಲ್ಲ ಹಾಕ್ಸಿದ್ದಾರೆ. ಹಾಗೆ ಇನ್ನೊಂದು ಸೈಡಲ್ಲಿ ಮೇಲ್ ಹತ್ತಿ ಅಟ್ಟಕ್ಕೆ ಹೋಗ್ಬೋದು. ಮೆತ್ತು ಅಟ್ಟಲ ಅಂತ ಹೇಳ್ತೀವಿ. ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಇಲ್ಲೊಂದು ರೂಮ್ ಇದೆ. ಫಂಕ್ಷನ್ ಮನೆ ಅಂದಮೇಲೆ ತುಂಬ ಸಾಮಗ್ರಿಗಳಿದ್ದೇ ಇರುತ್ತೆ. ಇಲ್ಲಿ ನೋಡಿ ಕೈಯಲ್ಲೇ ಮಾಡಿದಂಥ ಒಂದು ಚೀಲನ ನೋಡ್ಬೋದು. ತುಂಬ ಚೆನ್ನಾಗಿದೆ. ಅದು ಕೂಡ ಮೊದಲೆಲ್ಲ ತುಂಬಾ ದೇವಸ್ಥಾನಕ್ಕೆ ತೊಗೊಂಡು ಹೋಗೋದಕ್ಕೆ ಇದಕ್ಕೆಲ್ಲ ಬಳಸ್ತಾ ಇದ್ರು. ಮೇಲ್ಗಡೆ ಎಲ್ಲ ನೋಡಿ ಜಂತಿ ಎಲ್ಲ ಹೇಗಿದೆ ಅಂತೇಳಿ ಎಲ್ಲ ಮರದ್ದೇನೆ. ನಂತರ ಇಲ್ಲಿ ಗೋಡೆಗೆ ಒಂದು ಕಬೋರ್ಡ್ ಇದೆ ಆ ಕಡೆ ಈ ಕಡೆ. ಇದೆಲ್ಲ ಸಾಮಾನು ಇಟ್ಕೊಂಬಂದು ಚಲೋ ಆಗ್ತದ. ಇಲ್ಲೆಲ್ಲ ಮೊದಲಿನ ಕಾಲದಲ್ಲೆಲ್ಲ ಈ ತರ ಗೋಡೆಗೆ ಕಪಾಟಿ ಇಡ್ತಾ ಇದ್ರು. ಎಲ್ಲ ಡಬ್ಬಗಳೆಲ್ಲ ಜೋಡಿಸಿರೋದಕ್ಕೆ ತುಂಬಾನೇ ಚೆನ್ನಾಗಿ ಆಗ್ತಿತ್ತು. ಇದು ದೇವ್ರ ಮನೆ ಅಲ್ದ, ಸ್ಟೋರ್ ರೂಮ್ ತರಲ್ಲ. ಮನೆ ದೊಡ್ಡದು ಚಂದ ಇದ್ದು. ಹೋಗೈತ ಹೋಯ್ಮೇಲೆ ಇದು ದೇವ್ರ ಮನೆ. ಇಲ್ಲಿ ದೇವ್ರ ಮುಂದೆ ನೋಡಿ ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಂತರ ಇಲ್ಲಿ ಆರತಿ ತಟ್ಟೆಯಲ್ಲಿ ಆರತಿ ಕಟ್ ನೋಡ್ಬೋದು. ಇದೆಲ್ಲ ಕೈಯಲ್ಲೇ ಮಾಡಿರುವಂಥದ್ದು. ಹಾಗೆಯೇ ಮೇಲೊಂದು ಬಾಳೆಕೊನೆ ಕೂಡ ಇಟ್ಟಿದ್ದಾರೆ. ಮೇಲೆಲ್ಲ ದೇವ್ರ ಮನೆಯಲ್ಲಿ ಬೇಕಾಗುವಂಥ ವಸ್ತುಗಳನ್ನು ಇಟ್ಕೊಳ್ಳೋದಿಕ್ಕೆ ಅಂತೇಳಿ ಹಲಗೆ ಇದೆ ಮೇಲೆ, ಅಲ್ಲೆಲ್ಲ ಇಡ್ತಾರೆ. ನಂತರ ಮನೆಗಳೆಲ್ಲ ನೋಡ್ಬೋದು. ಅದೆಲ್ಲ ಹಳ್ಳಿಯಲ್ಲಿ ಮಾತ್ರ ನೋಡೋದಕ್ಕೆ ಸಿಗುವಂಥದ್ದು, ಸಿಟಿಯಲ್ಲೆಲ್ಲ ಸಿಗಲ್ಲ. ಹಾಗೆ ದೇವ್ರ ಮನೆ ಈ ಕಡೆ ಸ್ಟೋರ್ ರೂಮ್ ಕೂಡ ಮಾಡಿದ್ದಾರೆ. ಇದು ಅಡಿಗೆ ಮನೆ. ಈ ಥರ ಸ್ವಲ್ಪ ಚಲೋ ಆಗ್ತು ಅಡುಗೆ ಮನೆಗೆ. ಜರ್ನಾಗಿ ಎಲ್ಲ ಆಗ್ತಿಲ್ಲ.
ಕಿಟಕಿ ಎಲ್ಲ ಸುಮಾರು ಇಟ್ಕೊಂಡು ಅಡುಗೆ ಮನೆ ಚಲೋ ಬೆಳಕಿದ್ದು ಗಾಳಿ ಬೆಳಕು. ಅಡುಗೆ ಮನೆಯಿಂದ ಈ ಕಡೆ ಬರ್ತಿದ್ದಂಗೆ ಇಲ್ಲಿ ಕೈ ತೊಳೆಯೋದಿಕ್ಕೆ ಕಾಕೆಲ್ಲ ಇದೆ. ಹಾಗೆ ಈ ಸೈಡಲ್ಲಿ 2 ಒಳಕಲ್ಲಿದೆ ನೋಡಿ. ಕರೆಂಟೆಲ್ಲ ಇಲ್ದಿದ್ದಾಗ ಬೀಸೋದಕ್ಕೆ ಇವಾಗ ಯಾರು ಅದನ್ನ ಬಳಸೋದು ತುಂಬ ಕಡಿಮೆ. ಮೊದಲೆಲ್ಲ ಇದರಲ್ಲೇ ಬೀಸಿ ಮಾಡುವಂಥದ್ದು ಒಂಥರ ರುಚಿ ಜಾಸ್ತಿ ಅಂತ ಹೇಳ್ತಾರೆ. ಹಾಗೆ ಇನ್ನೂ ಕೂಡ ಇಲ್ಲಿ ಒಲೆಗಳೆಲ್ಲ ಇದೆ. ಹೀಗೆ ಈ ಕಡೆ ನೋಡಿದ್ರೆ ನೋಡಿ ಎಷ್ಟು ಸುಂದರವಾದಂಥ ಗಾರ್ಡನ್ ನೋಡ್ಬೋದು, ತೋಟ ನೋಡ್ಬೋದು. ಒಂಥರ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲೆಲ್ಲ ಸಖತ್ತಾಗಿರುತ್ತೆ. ತೋಟದ ಮಧ್ಯದಲ್ಲಿ ಈ ರೀತಿ ಹಂಚಿನ ಮನೆಯೆಲ್ಲ ಒಳ್ಳೆ ತಂಪಾಗಿರುತ್ತೆ. ಹಾಗೆ ಮುಂದೆ ಹೋದಾಗೆ ಇಲ್ಲಿ ಒಳಗಡೆನೆ ನೋಡಿ ಒಂದು ಬಾವಿ ಇದೆ. ಈ ಸೈಡಲ್ಲಿ ಪಾತ್ರೆ ತೊಳೆಯೋ ಜಾಗ, ನಂತರ ಬಾತ್ರೂಮು, ಟಾಯ್ಲೆಟ್ ಎಲ್ಲ ಈ ಸೈಡಲ್ಲಿದೆ. ಹಾಗೆ ಈ ಕಡೆ ಡೋರ್ ಓಪನ್ ಮಾಡಿದ್ರೆ ಹೊರಗಡೆ ಹೋಗ್ಬೋದು. ಅಲ್ಲೂ ಕೂಡ ತುಂಬ ಜಾಗ ಇದೆ. ಈ ಥರ ಮನೆ ಒಳಗಡೆ ಬಾವಿ ಇರೋದ್ರಿಂದ ಮಳೆಗಾಲದಲ್ಲೆಲ್ಲ ನೀರು ಎತ್ಕೊಂಡು ಬರೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಾತ್ರೂಮಲ್ಲಿ ಹಂಡೆ ನೋಡ್ಬೋದು. ಮಳೆಗಾಲದಲ್ಲಂತೂ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ. ಬಚ್ಚಲ ಮನೆಗೆ ಬೆಂಕಿ ಒಟ್ಟಿರ್ತಾರೆ, ಹೊರಗಡೆ ಮಳೆ ಸುರಿತಾ ಇರುತ್ತೆ. ಈ ರೀತಿ ಹಂಡೆಯಲ್ಲಿ ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಸ್ನಾನ ಮಾಡೋದಕ್ಕೆಲ್ಲ ಸಖತ್ತಾಗತ್ತೆ ಮಾತ್ರ. ಹಾಗೆ ಮಳೆಗಾಲದಲ್ಲಿ ಆಚೆ ಹೋಗ್ಬೇಕಂತಿಲ್ಲ, ಒಳಗಡೆ ಬಾವಿ ಇರೋದ್ರಿಂದ ಇಲ್ಲಿಂದನೇ ನೀರು ತಗೊಂಡು ಹೋಗ್ಬೋದು. ಹಾಗೆ ಇವಾಗೆಲ್ಲ ನೀರು ಎತ್ತೋದು ಕೂಡ ಕಡಿಮೆ ಅಲ್ವಾ, ಎಲ್ಲ ಮಷಿನ್ಗಳೇ ಇರುತ್ತೆ. ಹಾಗೆ ಈ ಸೈಡಲ್ಲಿ ನೋಡಿ ಎಲ್ಲ ಮೊರ ಎಲ್ಲ ಇದೆ, ಎಲ್ಲ ಸಾರಿಸಿಟ್ಟಿರುವಂಥದ್ದು, ಸಾಣಿಗೆ ಇವೆಲ್ಲ ಇದೆ. ಇಲ್ಲಿ ಹಳೆಯ ಕಾಲದ ವಸ್ತುಗಳು ತುಂಬಾ ಇದೆ. ಸುಜಾತತ್ಗೆಲ್ಲ ಇವತ್ತು ಮದುವೆ ಮನೆ ಗಡಿಬಿಡಿ ಆಗಿರೋದ್ರಿಂದ ತೋರಿಸೋದಕ್ಕಾಗಿಲ್ಲ. ಅವರು ವಿಡಿಯೋ ಮಾಡ್ಕೊ ಅಂತ ಅಂದರು. ಆದರೆ ಎಲ್ಲನೂ ನನಗಿಲ್ಲಿ ಏನೇನಿದೆ ಅಂತ ಹೇಳೋದಕ್ಕೆ ಗೊತ್ತಾಗಲ್ಲ. ಮನೆ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ. ಹಳೆ ಕಾಲದ ಮನೆ, ಹಳೇದು ಹೊಸದು ಮಿಕ್ಸ್ ಆಗಿದೆ. ಮನೆಗ ಹೊಸದಾಗಿ ಕೂಡ ಕಟ್ಟಿದಾರಂತೆ. ಇಲ್ಲಿ 2 ಬಾತ್ರೂಮ್, 2 ಟಾಯ್ಲೆಟು, ಹಾಗೆ ಇಲ್ಲಿ ಬಟ್ಟೆ ತೊಳೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆಲ್ಲ ಜಾಗ ತುಂಬಾ ಚೆನ್ನಾಗಿದೆ. ಸುಮಾರು ಗ್ಯಾಸ್ ಒಲೆ ಇದ್ದವು. ದೀಪ ನಮಸ್ಕಾರ. ದೀಪ ನಮಸ್ಕಾರ ಅದನ್ನ ಸರಿ ಮಾಡಿ ಕಡೆ ಕೇಳಿ ಮಾಡ್ತಾ ಇದ್ವಿ. ಶುಕ್ರವಾರ ಅಥವಾ ಎಲ್ಲಾ ದಿನ ಮಾಡಿದ್ರು ಒಳ್ಳೇದು. ರಾಷ್ಟ್ರೀಯ ಮಾಡೋಲ್ ಆಗಾಗಿದ್ರೆ ಕಡೆ ಬಿದ್ದು ಕೈ ಫ್ರಾಕ್ಚರ್ ಆಗುತ್ತಾ, ಹಂಗಾಗಿ ಬಿಟ್ಟು ನಮಸ್ಕಾರ ಸರಿ ಕರೆಕ್ಟ್ ಆದ್ಮೇಲೆ ಮಾಡ್ಬೋದು. ರಾಶಿ ಚಲೋ ಆಗ್ತದ. ನಮಸ್ಕಾರ. ಹೌದು ಹೇಳಿದ್ದೆ, ಅಂದ್ರೆ ನನ್ನ ಅತ್ತೆ ಸೋದರತ್ತ ಮಾಡ್ತಿತ್ತು. ಹಂಗಾಗಿ ಈ ಕಡೆ ಮಾಡೋಣ ಕಂಡು ನನಗೆ ಮಾಡಿ ಚಲೋ ಆಗ್ತದೆ. ಬನ್ನಿ ನಮ್ಮ ಮನೆಗೆಲ್ಲ. ಅಡ್ಲೆ ನೀವು ಬನ್ನಿ. ನಾನು ದೀಪ ನಮಸ್ಕಾರದ ವಿಡಿಯೋ ಹಾಕಿದ್ದೆ, ಅದ್ರ ಬಗ್ಗೆ ಅಪ್ಪ ಮಾಹಿತಿ ಎಲ್ಲ ಹೇಳಿದರು. ಅದನ್ನ ನೋಡಿ ದೀಪ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ರು, ಬಂದು ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ನಾನು ಕೂಡ ದೀಪ ನಮಸ್ಕಾರ ಮಾಡ್ತಾ ಇರ್ತೀನಿ. ಶುಕ್ರವಾರ ಮತ್ತು ಮಂಗಳವಾರ ಮಾಡ್ತೀನಿ. ಪ್ರತಿನಿತ್ಯ ಮಾಡಿದ್ರೆ ಒಳ್ಳೆಯದು. ನಾನು 2 ದಿವಸ ಮಾಡ್ತೀನಿ. ಏಣಿ ಹತ್ತು ಬರೋದಕ್ಕೆ ಅಂತ ಒಂದು ಹಗ್ಗ ಕಟ್ಟಿಟ್ಟಿದ್ದಾರೆ. ಹಾಗೆ ಮೇಲ್ ಬಂದರೆ ಮಕ್ಕಳೆಲ್ಲ ಬೀಳಬಾರ್ದು ಅಂತೇಳಿ ನೋಡಿ ಅದಕ್ಕೊಂದು ಬಾಗಿಲು ಕೂಡ ಇದೆ. ಅಂದ್ರೆ ನಂಗೆ ಎಲ್ಲೆಲ್ಲಿ ಎಂತದೊಳು ಹೇಳೋದು ಇದಾಗ್ತಿಲ್ಲ ಅಲ್ಲಿ, ಅದಕ್ಕಾಗಿ. ಎಲ್ಲೂ ರೂಮಾ? ದೊಡ್ಡಕ್ಕಿದ್ದಿಲ್ಲಿ ಜಾಗ. ಅಲ್ಲಿ ರೂಮ್ ಇದ್ದ? ಮದುವೆ ಮಕ್ಕಳ ರೂಮ್, ಮದುವೆ ಮಕ್ಕಳಿಗೆ ರೆಡಿ ಮಾಡಿದಂತ ರೂಮ್.
ನಂಗಳ ಬದಿಗೆ ಮೆತ್ತು ಇದಕ್ಕೆ ಅದು ಕಟ್ಟ ಆಯ್ತು. ಇಲ್ಲೆಲ್ಲ ಬಟ್ಟೆ ಒಣಸಿಟ್ಟಿದ್ರು. ಇದು ಮಣ್ಣೆಲ್ಲದ್ದು ಸಾರಿಸಿದ್ದ ಇಲ್ಲಿ. ಇಲ್ಲೆಲ್ಲ ಮಡಿ ಬಟ್ಟೆನ ಒಣಗಿಸ್ತಾರೆ ಇಲ್ಲಿ ಮೇಲ್ಗಡೆ ಅಟ್ಟದ ಮೇಲೆ. ಹಾಗೆ ಮುಟ್ಟಿ, ತೋಟದ ಕೆಲಸಕ್ಕೆ ಬೇಕಾಗುವ ಮುಟ್ಟಿ ಎಲ್ಲ ಇದೆ. ಇಡ್ಲಿ ಪಾತ್ರೆ, ದಳ್ಳೆ. ಮೊದಲೆಲ್ಲ ಈ ಥರ ಚೀರೆಗಳನ್ನು ನೇಯ್ಗೆ ಮಾಡ್ತಾ ಇದ್ರು ತುಂಬ. ಇದೆಲ್ಲ ತೋಟದ ಕೆಲಸಕ್ಕೆ ಬೇಕಾಗುವಂಥದ್ದು. ಕೊನೆ ಕೊಯ್ಯುವಾಗೆಲ್ಲ ಹಳೆ ಕಾಲದ ಪೆಟ್ಟಿಗೆ ಇದು. ಇವಾಗೆಲ್ಲ ಸೂಟ್ ಕೇಸು ಈ ಥರ ಎಲ್ಲ ಇರುತ್ತಲ್ಲ, ಅದೇ ಥರ ಮೊದಲಿಂದ ಬಳಸ್ತಾ ಇದ್ರು ಬಟ್ಟೆ ಎಲ್ಲ ಹಾಕಿಡೋದಕ್ಕೆ. ಹಿತ್ತಾಳಿ, ತಾಮ್ರದ ಮಡಕೆ, ಮುಂಚೆ ಎಲ್ಲ ಈ ಥರನೇ ಬಳಸ್ತಾ ಇದ್ರು ಎಲ್ಲ. ಇದು ಸಿಬ್ಬೆ ಕೊಳಗ ಆ ಥರನ? ಇಲ್ಲೊಂದಿದ್ದು ಇದು ಹಳೆ ಕಾಲದ್ದೇ. ಇದು ಮರದ್ದು ಗಿದ್ದ ಅಂತ ಗಿದ್ನ ಅಂತ ಇದಕ್ಕೆ ಗಿದ್ನ ಅಥವಾ ಹೌದಾ? ಇದು ಹೆಚ್ಚಾಗಿ ಗಿದ್ನ ಅಂತ. ಅಕ್ಕಿ ಅಡಿಯೋದ? ಅಕ್ಕಿ ಹಿಡಿದಲ್ಲ, ಅದು ಅಡಿಕೆ ಹಿಡಿಯೋದು ಅಂತಾರೆ. ಇದ್ದಕ್ಕೂ ದೀಪ ಹೋಗ್ಲಿಕ್ಕೆ ಇಲ್ಲೊಂದು ರೂಮ್ ಇದೆ. ಇಲ್ಲೊಂಥರ ಚೆನ್ನಾಗಿದೆ. ಸಂಜೆ ಟೈಮಿಗೆಲ್ಲ ಗಾಡಿಗೆಲ್ಲ ಕೂತ್ಕೋಬೋದಿಲ್ಲ, ಆರಾಮಾಗಿ ಎಲ್ಲ ನೋಡ್ತಾ ಸುತ್ತಲೂ. ಕೆಳಗಡೆ ಊಟ ನಡೀತಾ ಇದೆ. ನೇಚರ್ ಮಧ್ಯೆ ಮನೆ ತುಂಬಾನೇ ಚೆನ್ನಾಗಿರುತ್ತೆ. ಮಾತ್ರ ಈ ಹಳ್ಳಿಗಳ ಮನೆ ನೋಡೋದಕ್ಕೂ ಚಂದ, ಹಾಗೆ ತುಂಬಾನೇ ತಂಪು. ಮಾತ್ರ ಈ ಥರ ಹಳ್ಳಿ ಮನೆಗಳು ಎಲ್ಲ ಕಡೆ ಸಿಗಲ್ಲ, ತುಂಬ ಅಪರೂಪ. ಹಳೆ ಕಾಲದ ಮನೆಗಳು ಅಲ್ಲಲ್ಲಿ ನೋಡೋದಕ್ಕೆ ಸಿಗತ್ತೆ ನಮಗೆ. ತುಂಬಾನೇ ಚೆನ್ನಾಗಿದೆ ಇಲ್ಲಿ ಮನೆ. ಇಲ್ಲೂ ಒಂದು ರೂಮ್ ಇದ್ದು ಕಾಣ್ತು. ಇಲ್ಲೆಲ್ಲ ಗೋಡೆಗೆ ಕಬಾರ್ಡ್ಗಳಿದೆ. ಇದು ಅಮ್ಮ ಹೆಸರೆಂತು? ಹೆಸರೆಂತು ನಿಂದು? ಈಗ ಮೇಲಿಂದ ಕೆಳಗಡೆ ಇಳ್ಕೊಂಡು ಬಂದಿದ್ದಾಯಿತು, 2 ಅಟ್ಟನೂ ಇಳಿದಿದ್ದಾಯಿತು. ಈಗ ಮತ್ತೆ ಪುನಃ ಹಾಲಿಗೆ ಬಂದ್ವಿ. ಇಲ್ಲಿ ನೋಡಿ, ಹಳೆ ಕಾಲದ ಮರದ ಕಬೋರ್ಡ್ ಇದೆ ಇಲ್ಲಿ. ಮನೆ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದಾಗ ಸುಜಾತತ್ಗೆ ಮನೆ ವಿಡಿಯೋ ಮಾಡ್ಕೊ ಅಂತ ಅಂದರು. ಆದರೆ ಅವ್ರಿಗೆ ಯಾರಿಗೂ ಪುರ್ಸತ್ತಿರಲಿಲ್ಲ, ಮದುವೆ ಮನೆ ಅಲ್ವಾ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಅತ್ತೆಗೂ ಕೂಡ ಅಷ್ಟಾಗಿ ಗೊತ್ತಿರಲಿಲ್ಲ. ಅದಕ್ಕೆ ನಾವೇ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದಾಯಿತು. ಮನೆ ಜನರೇ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಒಂಥರ. ಇದು ಮದುವೆ ಮನೆ ಆಗಿರೋದ್ರಿಂದ ಇವತ್ತು ಇಲ್ಲಿ ಈ ರೀತಿ ಹೋಮ್ ಟೂರ್ ಮಾಡ್ಬೋದು ಅನ್ನೋದು ನಿರೀಕ್ಷೆ ಕೂಡ ಇರಲಿಲ್ಲ. ಅದಕ್ಕೆ ನಾನು ಕ್ಯಾಮರಾ ಕೂಡ ತೊಗೊಂಡು ಬಂದಿರಲಿಲ್ಲ. ಅವರು ಮನೆ ವಿಡಿಯೋ ಮಾಡ್ಕೊ ಅಂತ ಅಂದಮೇಲೆ ಮೊಬೈಲ್ನಲ್ಲೇ ವಿಡಿಯೋ ಮಾಡಿದೆ. ಮನೆ ಮಾತ್ರ ತುಂಬ ಚೆನ್ನಾಗಿದೆ,
ತುಂಬ ಖುಷಿ ಆಯಿತು. ಆದರೆ ಮನೆ ಜನರ ಜೊತೆನೇ ಮನೆ ನೋಡಿದರೆ ಇನ್ನೂ ಜಾಸ್ತಿ ತಿಳ್ಕೊಬೋದಿತ್ತು, ಹಳೆಯ ವಸ್ತುಗಳನ್ನೆಲ್ಲ ನೋಡ್ಬೋದಿತ್ತು. ಟೈಮ್ ಕೊಡು ಬಂದರೆ ಯಾವತ್ತಾದರೂ ಮನೆಯವ್ರ ಜೊತೆನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೇಟಿಂದ ಕೆಳಗೆ ಅಂಗಳಕ್ಕೆ ಹೋಗೋವರೆಗೂ ಕೂಡ ಆ ಕಡೆ ಈ ಕಡೆ ಎಲ್ಲ ಗಿಡಗಳನ್ನು ಹಾಕಿ ತುಂಬ ಚೆಂದ ಗಾರ್ಡನ್ ಮಾಡಿದ್ದಾರೆ. ಆ ಸೈಡಲ್ಲೂ ಕೂಡ ಇದೆ. ಇಲ್ಲಿ ಪ್ರತಿಯೊಬ್ಬರ ಮನೆ ಮುಂದೆ ಕೂಡ ಗಾರ್ಡನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂಗಳ ಕೂಡ ತುಂಬ ದೊಡ್ಡದಾಗಿದೆ. ಕೊಟ್ಟಿಗೆ ಕೂಡ ಇತ್ತಂತೆ. ಕೊಟ್ಟಿಗೆ ಕಡೆ ಹೋಗಿಲ್ಲ ನಾನು. ಈ ವಿಡಿಯೋ ಮಾಡಿ ಸುಮಾರು ದಿವಸ ಆಯಿತು. ಎಡಿಟಿಂಗಿಗೆ ಸ್ವಲ್ಪ ಲೇಟ್ ಆಯಿತು. ಮೊದಲೇ ಶೇರ್ ಮಾಡಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಇವಾಗ ನೋಡ್ಕೊಂಡು ಬಂದ್ರಲ್ವ, ಮನೆ ತುಂಬಾ ಚೆನ್ನಾಗಿದೆ. ಮನೆಯೂ ಚೆನ್ನಾಗಿದೆ, ಮನೆ ಜನನೂ ಕೂಡ ತುಂಬ ಒಳ್ಳೆಯವರು. ಇವರು ಸುಜಾತತ್ತಿಗೆ ಅಕ್ಕ ತಂಗಿಯವರು. ಆ ಕಡೆ ಈ ಕಡೆ ಕೂತವರು. ಅವ್ರ ಪಕ್ಕದಲ್ಲಿದ್ದವಳು ಅವ್ರ ಮಗಳು. ಹಾಗೆಯೇ ಈ ಕಡೆ ಗ್ರೀನ್ ಕಲರ್ ಸಾರಿ ಉಟ್ಕೊಂಡಿದ್ದಾರಲ್ಲ, ಅವರು ಸುಜಾತತ್ತಿಗೆಯ ಹಿರೇ ಸೊಸೆ. ದೊಡ್ಡ ಸೊಸೆ, ಮನೆ ದೊಡ್ಡ ಸೊಸೆ. ಅತ್ತ ಅವಾಗೆ ಹೇಳಿದ್ದು ನನ್ನ ಸೊಸೆ ವಿಡಿಯೋ ಮಾಡೋಳಿ. ಗೊತ್ತಿಲ್ಲ. ನಾವು ಊಟಕ್ಕೆ ಹೋಗುವಾಗ ಪಕ್ಕದ ಮನೆಯಲ್ಲಿ ಕಾರ್ ಇಟ್ಬಿಟ್ಟು ಹೋಗಿದ್ವಿ. ಇವರು ಕೂಡ ಗಾಯತ್ರಿ ಹಾಬೀಸ್ ವಿಡಿಯೋಸ್ ಎಲ್ಲ ನೋಡ್ತಾರಂತೆ. ಹೇಳ್ತಾ ಇದ್ರು ಇವ್ರ ಗಾರ್ಡನ್ ಎಲ್ಲ ಸಖತ್ತಾಗಿದೆ, ಮನೆಗೆ ಬನ್ನಿ ಅಂತ ಹೇಳಿದರು. ಆದರೆ ಇವಾಗ ಅವರು ಅಲ್ಲೇ ಇರೋದ್ರಿಂದ ಸಿಗೋದಿಕ್ಕಾಗಿಲ್ಲ. ನಮಗೆ ಲೇಟ್ ಆಗುತ್ತೆ ಅಂತ ಹೊರಟುಬಿಟ್ವಿ. ನಾಳೆ ಅಜ್ಜನ ಮನೆಯಲ್ಲಿ ಮದುವೆ ಇರೋದ್ರಿಂದ ಅಲ್ಲಿಗೆ ಹೋಗಬೇಕು, ಲೇಟ್ ಆಗುತ್ತೆ ಅಂತ. ಇಲ್ಲ ಅಂದರೆ ಸ್ವಲ್ಪ ತಿನ್ನು ಇದ್ದು ಇವ್ರನ್ನೆಲ್ಲ ಮಾತಾಡಿಸಿ ಹೋಗ್ಬೋದಿತ್ತು. ಇವ್ರ ಗಾರ್ಡನ್ ಕೂಡ ತುಂಬ ಚೆನ್ನಾಗಿದೆ.